ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಬೆಳಗಾವಿಯ ಸಂತಿ ಬಸ್ತವಾಡದಲ್ಲಿ ಕುರಾನ್ ಸುಟ್ಟ ಪ್ರಕರಣ ಇವತ್ತು ಘಟನೆಯನ್ನ ಖಂಡಿಸಿ ಮುಸ್ಲಿಂ ಸಮಾಜದಿಂದ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿದೆ. ಬೆಳಗಾವಿ ಚೆನ್ನಮ್ಮ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿದೆ. ಮಸೀದಿಯಲ್ಲಿದ್ದಂಥ ಕುರಾನ್ ಅನ್ನ ಕದ್ದು ಸುಟ್ಟಿದ್ರು ಕಿಡಿಗೇಡಿಗಳು. 3 ದಿನಗಳಲ್ಲಿ ಆರೋಪಿಗಳನ್ನ ಬಂಧಿಸುವ ಭರವಸೆಯನ್ನ ನೀಡಿದ್ರು ಪೊಲೀಸರು. ಈವರೆಗೆ ಆರೋಪಿಗಳನ್ನ ಬಂಧಿಸದಂತ ಹಿನ್ನೆಲೆಯಲ್ಲಿ ಇದೀಗ ಪ್ರತಿಭಟನೆಗೆ ಕರೆಯನ್ನ ನೀಡಲಾಗಿದೆ. ಬೆಳಗಾವಿಯ ಸಂತಿ ಬಸ್ತವಾಡದಲ್ಲಿ ಕುರಾನ್ ಅನ್ನು ಸುಟ್ಟಾಕಲಾಗಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆಯೇ ಇವತ್ತು ಮುಸ್ಲಿಂ ಮುಖಂಡರು ಪ್ರತಿಭಟನೆಗೆ ಕರೆಯನ್ನು ನೀಡಿದ್ದಾರೆ. ಮುಸ್ಲಿಂ ಸಮಾಜದಿಂದ ಪ್ರತಿಭಟನೆಗೆ ಕರೆ ನೀಡಿರೋದು. ಬೆಳಗಾವಿಯ ಚೆನ್ನಮ್ಮ ವೃತ್ತದಲ್ಲಿ ಒಂದು ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿದೆ. ಮಸೀದಿಯಲ್ಲಿದ್ದಂಥ ಕುರಾನ್ ಅನ್ನು ತೆಗೆದುಕೊಂಡು ಹೋಗಿ ಸುಟ್ಟು ಹಾಕಿದ್ರು ಕಿಡಿಗೇಡಿಗಳು. ಅವ್ರು ಯಾರು ಅನ್ನೋದನ್ನು 3 ದಿನದಲ್ಲಿ ನಾವು ಹಿಡಿತೀವಿ ಅನ್ನುವಂಥ ಭರವಸೆಯನ್ನು ಅವತ್ತು ಪೊಲೀಸರು ಕೊಟ್ಟಿದ್ರು. ಆದರೆ ಹಿಡಿದಿಲ್ಲ. ಹಾಗಾಗಿ ಅಸಮಾಧಾನ, ಆಕ್ರೋಶ ಅನ್ನೋದು ವ್ಯಕ್ತವಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಪ್ರತಿಭಟನೆಯನ್ನು ನಡೆಸೋದಕ್ಕೆ ಅಂತ ಮುಂದಾಗಿದ್ದಾರೆ. ಮೊದಲು ಹಾಗೆ ಏನು ಘಟನೆ ಆಗಿದೆ ಅದು ಒಳ್ಳೆಯ ಇಲ್ಲ. ಇದು ಭಾಳ ಡಿಸ್ಟರ್ಬಿಂಗ್, ಪೇನ್ಫುಲ್ ಘಟನೆ ಇದೆ. ಎಲ್ಲರಿಗೂ ನೋವು ಆಗ್ತಾಯಿದೆ. ಮತ್ತು ಬರೀ ನಮ್ಮ ಸಮುದಾಯಕ್ಕೆ ಇಲ್ಲ, ಸಂತಿ ಬಸವಾಡದಲ್ಲೇ ನಮ್ದು ಯಾರು ಹಿಂದೂ ಬಾಂಧವರು ಅದಾರು ಅವ್ರು ಕೂಡ ಹೇಳಿದರು ಇದು ಘಟನೆ ಆಗಿದೆ, ಚಲೋ ಇಲ್ಲ. ಸಾಹೇಬ್ರುಗಳು ಹೇಳಿದ್ದರು ಇನ್ವೆಸ್ಟಿಗೇಷನ್ ಮಾಡಿ ಯಾರು ಮಾಡಿದಾರೆ ಅದು ಕಲ್ಪ್ರಿಟ್ಗೆ ಹಿಡ್ಕೊಳ್ಳಿ ಅಂತ. ಕುರಾನ್ ಸುಟ್ಟೋದು ಇದು ಭಾಳ ನೋವು ಆಗ್ತೈತೆ ಅಂತ. ಏನು ಸ್ಪಾಂಟೇನಿಯಸ್ ಆಗ್ತಾಯಿದೆ ಅದು. ಯಾರು ಲೀಡರ್ಶಿಪ್ದಲ್ಲಿ ಯಾರು ಈ ಥರದಲ್ಲಿ ಆಗೋದಿಲ್ಲ. ಸ್ಪಾಂಟೇನಿಯಸ್ ಎಲ್ಲರೂ ಬರ್ತಾರೋ. ಮೊನ್ನೆನ ಹೀಗೆ ಆಗಿತ್ತು. ಅಲ್ಲಿ ಸಂತಿ ಬಸವಾಡಿಗೆ ಎಲ್ಲರೂ ಹೋಗಿದ್ರು. ಅಲ್ಲಿಂದು ಚೆನ್ನಮ್ಮಗೆ ಮತ್ತೊಂದು ಪ್ರೊಟೆಸ್ಟ್ ಮಾಡಿದರು ಅವರು. ಆ ಪ್ರಕಾರ ಸಾಹೇಬರು ಒಂದು 3 ದಿವಸ ಒಳಗೆ ಇನ್ವೆಸ್ಟಿಗೇಷನ್ ಆಗ್ತೈತೆ ಅಂದ್ರೆ ಹೇಳಿದರು. ಸ್ವಲ್ಪ ಡೀಪ್ ಹೋಗಿ ನೋಡಿ ಅಂದ್ರೆ ಸ್ವಲ್ಪ ಹೆಚ್ಚು ಟೈಮ್ ಬೇಕು ಅದರಿಗೆ. ಮಾಡ್ತಾಯಿದ್ದಾರೆ. ನಾನು ಅದರಿಗೆ ನಾನು ಮಾತಾಡಲಿಕ್ಕೆ ಬಂದಿದ್ದಿಲ್ಲ ಸರ್ ಏನೇನಾಯಿತು ಅಂದರೆ. ಅವ್ರು ಹೇಳಿದರು ಎಲ್ಲ ಮದು ಇದೇ ಆದರೂ ನಾವು ತಮಗೆ ಭೇಟಾಗ್ಲಿಕ್ಕೆ ಬಂದಿದ್ದಿಲ್ಲ. ಮಾತು ಕೇಳ್ತಾರೋ ಸಮ್ ಇಮೋಷನ್ಸ್ ಆರ್ ರನ್ನಿಂಗ್ ವೆರಿ ಹೈ. ಈಗ ನನಗೆ ಕೇಳೋದಂದ್ರೆ ನಂದು ಇಮೋಷನ್ ಇಸ್ ರನ್ನಿಂಗ್ ವೆರಿ ಹೈ. ಇಟ್ ಈಸ್ ವೆರಿ ಹೈ. ಪ್ರೊಟೆಸ್ಟ್ ಮಾಡೋದು ನಮಗೊಂದು ಕಾನ್ಸ್ಟಿಟ್ಯೂಷನಲ್ ರೈಟ್ ಇದೆ, ನಮ್ಮದು ಹಕ್ಕಿದೆ. ಮತ್ತು ಪೀಸ್ಫುಲ್ ಪ್ರೊಟೆಸ್ಟ್ ಮಾಡೋದು ಅದು ನಮ್ಮ ಕರ್ತವ್ಯ. ಅದು ನಾವು ಪಾಲನೆ ಮಾಡಬೇಕು. ಈ ಎರಡೂ ಹೆಂಗೆ ಆಗ್ತೈತಿ ಅದ್ರ ಪ್ರಮಾಣ ನಾವು ಹೋಗಬೇಕು. ಪೀಸ್ಫುಲ್ ಪ್ರೊಟೆಸ್ಟ್ಗೆ ಯಾರು ಮಾಡಿದಂದರೆ ಅದ್ರಿಗೆ ಸ್ಟಾಪ್ ಮಾಡಲಿಕ್ಕೆ ಬರೋದಿಲ್ಲ. ಇದಕ್ಕೆ ಒಂದು ಕಾನ್ಸ್ಟಿಟ್ಯೂಷನಲ್ ರೈಟ್ ಇದೆ. ಅದು ನಮ್ಮ ಎಲ್ಲರಿಗೆ ಬಾಂಧವ್ರಿಗೆ ಅದೇ ಹೇಳ್ತೀನಿ, ಏನೂ ಮಾಡೋದಂದ್ರೆ ಸಮಾಜ ಮುಖಂಡರು ಅದಾರು, ಸಮಾಜದ ಲೀಡರ್ಸ್ ಅದಾರು, ಅವ್ರ ಜೊತೆ ಮಾತಾಡಿ ಮುಂದೆ ಹೋಗೋಣ. ನೋಡಿ, ಮೊದಲು ಹಾಗೆ ಏನು ಘಟನೆ ಆಗಿದೆ ಅದು ಒಳ್ಳೆಯ ಇಲ್ಲ. ಇದು ಭಾಳ ಡಿಸ್ಟರ್ಬಿಂಗ್, ಪೇನ್ಫುಲ್ ಘಟನೆ ಇದೆ. ಎಲ್ಲರಿಗೂ ನೋವು ಆಗ್ತಾಯಿದೆ. ಮತ್ತು ಬರೀ ನಮ್ಮ ಸಮುದಾಯಕ್ಕೆ ಇಲ್ಲ, ಸಂತಿ ಬಸವಾಡದಲ್ಲೇ ನಮ್ದು ಯಾರು ಹಿಂದೂ ಬಾಂಧವರು ಅದಾರು ಅವ್ರು ಕೂಡ ಹೇಳಿದರು ಇದು ಘಟನೆ ಆಗಿದೆ, ಚಲೋ ಇಲ್ಲ. ಸಾಹೇಬ್ರುಗಳು ಹೇಳಿದ್ದರು ಇನ್ವೆಸ್ಟಿಗೇಷನ್ ಮಾಡಿ ಯಾರು ಮಾಡಿದಾರೆ ಅದು ಕಲ್ಪ್ರಿಟ್ಗೆ ಹಿಡ್ಕೊಳ್ಳಿ ಅಂತ. ಕುರಾನ್ ಸುಟ್ಟೋದು ಇದು ಭಾಳ ನೋವು ಆಗ್ತೈತೆ ಅಂತ. ಏನು ಸ್ಪಾಂಟೇನಿಯಸ್ ಆಗ್ತಾಯಿದೆ ಅದು. ಯಾರು ಲೀಡರ್ಶಿಪ್ದಲ್ಲಿ ಯಾರು ಈ ಥರದಲ್ಲಿ ಆಗೋದಿಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್. ಇವತ್ತೊಂದು ಪ್ರತಿಭಟನೆ ಹೋರಾಟಕ್ಕೆ ಮುಸ್ಲಿಂ ಮುಖಂಡರು ಕರೆಯನ್ನು ನೀಡಿದ್ದಾರೆ. ಇವತ್ತಿನ ಹೋರಾಟದ ಸ್ವರೂಪ ಯಾವ ರೀತಿ ಆಗಿದೆ, ಇನ್ನೊಂದು ತನಿಖೆ ಹೇಗೆ ನಡೀತಿದೆ, 3 ದಿನದಲ್ಲಿ ಬಂಧಿಸ್ತೀವಿ ಅಂತ ಹೇಳಿದ್ರು. ಕಿಡಿಗೇಡಿಗಳು ಯಾರು, ಏನು ಗೆತ್ತ ಅನ್ನೋದ್ರ ಬಗ್ಗೆ ಸುಳಿವೇನಾದರೂ ಸಿಕ್ಕಿದೆಯಾ? ಯಾಕೆ ಇನ್ನೂ ವಶಕ್ಕೆ ಪಡ್ಕೊಂಡಿಲ್ಲ?
ನೀತಿಗ ಬೆಳಗಾವಿ ತಾಲೂಕಿನ ಸಂತಿ ಬಸವಾಡ ಗ್ರಾಮದಲ್ಲಿ ಈಗ ಬೂದಿ ಮುಚ್ಚಿದಂಥ ಕೆನ್ನೆಂಥ ವಾತಾವರಣ ನಿರ್ಮಾಣ ಆಗಿರ್ತಕ್ಕಂಥದ್ದು. ಒಂದು ಪ್ರಮುಖವಾಗಿ ಕಳೆದ 3 ದಿನಗಳ ಹಿಂದೆ ಅಷ್ಟೇ ಏನು ಗ್ರಾಮದ ಹೊರವಲಯದಲ್ಲಿರ್ತಕ್ಕಂಥ ಮಸೀದಿ ಒಳಗಡೆ ಇದ್ದಂಥ ಏನು ಕುರಾನನ್ನು ಸುಟ್ಟು ಹಾಕಿದ್ರು, ಅದನ್ನು ವಿರೋಧಿಸಿ ಮುಸ್ಲಿಂ ಸಮುದಾಯದವರು ಏನು ಸಾಕಷ್ಟು ಪ್ರತಿಭಟನೆ ಮಾಡಿದರು. ಜೊತೆಗೆ ಆರೋಪಿಗಳನ್ನು ಬಂಧಿಸಬೇಕು, ಜೊತೆಗೆ ಏನು ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಬೇಕು ಅನ್ನೋಂಥ ಬೇಡಿಕೆಯನ್ನು ಏನು ಈ ಒಂದು ಮುಸ್ಲಿಂ ಸಮುದಾಯದ ಒಂದು ಒತ್ತಾಯ ಮಾಡಿದರು. ಇಲ್ಲಿ ಒಂದು ಅಂಶ ಏನಂದರೆ ನೀತಿ ಈ ಕುರಾನ್ ಸುಟ್ಟ ಪ್ರಕರಣ ಸಂಬಂಧಪಟ್ಟಂತೆ ಇನ್ನೂವರೆಗೆ ಕೂಡ ಯಾವುದೇ ರೀತಿ ಆರೋಪಿಗಳನ್ನು ಅರೆಸ್ಟ್ ಮಾಡಿಲ್ಲ. ಆದರೆ ಇಲ್ಲಿ ಸಂತಿ ಬಸವಾಳ ಗ್ರಾಮದಲ್ಲಿ ನೋಡೋದಾದರೆ ಒಂದಿಷ್ಟು ಘಟನೆಗಳನ್ನು ಮೆಲ್ಕು ಹಾಕಬೇಕಾಗತ್ತೆ. ಇದೇ ಸಂತಿ ಬಸವಾಳ ಗ್ರಾಮದಲ್ಲಿ ಕಳೆದ 2 ತಿಂಗಳ ಹಿಂದೆ ಒಬ್ಬ ಏನು ಹಿಂದೂ ಯುವತಿ ಮುಸ್ಲಿಂ ಯುವಕನೊಂದಿಗೆ ಓಡಿ ಹೋಗಿ ಮದುವೆ ಆಗಿರ್ತಾಳೆ. ಈ ವಿಚಾರವಾಗಿ ಆ ಊರಿನಲ್ಲಿ ಗಲಾಟೆ ಆಗಿರುತ್ತೆ. ಆ ಒಂದು ಯುವಕನ ಮನೆ ಮೇಲೆ ಹುಕ್ಕುಡ ಹೋಗಿ ಅಟ್ಯಾಕ್ ಮಾಡಿ ಹಲ್ಲೆ ಮಾಡುವಂಥ ಕೆಲಸ ಆಗಿರುತ್ತೆ. ಸೊ ಆ ಒಂದು ಪ್ರಕರಣದಲ್ಲಿ ಏನು ಮುಂಬೈನಲ್ಲಿದ್ದಂಥ ಇಬ್ಬರು ಜೋಡಿಯನ್ನು ಕರ್ಕೊಂಡ್ಬಂದು ತದನಂತರ ಅವರಿಬ್ಬರು ಏನು ಮೇಜರ್ ಆಗಿರ್ತಕ್ಕಂಥ ಹಿನ್ನೆಲೆ ಅವ್ರ ಇಚ್ಛೆಯಂತೆ ಅವರು ಏನು ಯುವತಿ ಹುಡುಗನ ಜೊತೆ ಹೋಗಿರ್ತಕ್ಕಂಥದ್ದು. ಇದು ಒಂದು ಭಾಗ ಆದ ಬಳಿಕ ಅದೇ ಗ್ರಾಮದಲ್ಲಿದ್ದಂಥ ಈದ್ಗಾ ಗೋಪುರ ಏನು ಧ್ವಂಸ ಮಾಡುವಂಥ ಕೆಲಸ ಮಾಡಲಾಗುತ್ತೆ. ಆ ಧ್ವಂಸ ಆದಂಥ ಪ್ರಕರಣ ಸಂಬಂಧಪಟ್ಟಂತೆ ಇನ್ನೇ ಏನು ಪೊಲೀಸ್ ಕಮಿಷನರ್ಸ್ನ ಪ್ರೆಸ್ ಮೀಟಲ್ಲಿ ಹೇಳಿರ್ತಕ್ಕಂಥ ಏನಂದರೆ ಆ ಈದ್ಗಾ ಮೈದಾನದ ಏನು ಪ್ರಮುಖವಾಗಿರ್ತಕ್ಕಂಥ ಗೋಪುರ ಧ್ವಂಸ ಮಾಡಿದ್ದಾರೆ. ಆ ಒಂದು ಪ್ರಕರಣ ಸಂಬಂಧಪಟ್ಟಂತೆ ಈಗಾಗಲೇ 4 ಜನರನ್ನು ಅರೆಸ್ಟ್ ಮಾಡಲಾಗಿದೆ. ಆದರೆ ಈ ಒಂದಕ್ಕೊಂದು ಲಿಂಕ್ ಇದೆ ಅನ್ನೋ ಇಲ್ಲಿ ವಿಚಾರ ಪೊಲೀಸ್ ತನಿಖೆಯಲ್ಲಿ ಗೊತ್ತಾಗ್ತಿರ್ತಕ್ಕಂಥದ್ದು. ಏನು ಆ ಹಿಂದೂ ಯುವತಿ ಮತ್ತು ಮುಸ್ಲಿಂ ಯುವಕನ ಲವ್ ಮ್ಯಾರೇಜ್ ಆಗಿರ್ತಕ್ಕಂಥ ಪ್ರಕರಣದ ಬಳಿಕ ಅಲ್ಲಿ ಈದ್ಗಾ ಪ್ರಕರಣ ಆಗುತ್ತೆ. ತದನಂತರ ಈಗ ಕುರಾನ್ ಸುಟ್ಟ ಪ್ರಕರಣ ಆಗಿರ್ತಕ್ಕಂಥದ್ದು. ಇಲ್ಲಿ ಒಂದು ಅಂಶ ಏನಂದರೆ ಆ ಈದ್ಗಾ ಪ್ರಕರಣದಲ್ಲಿ ಆದ ಬಳಿಕ ಕೂಡ ಆರೋಪಿಯನ್ನು ಬಂಧಿಸುವಲ್ಲಿ ಎಲ್ಲೋ ಒಂದು ಕಡೆ ಸ್ಥಳೀಯ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿಸಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಅಧಿಕಾರಿಗಳ ಗಮನಕ್ಕೆ ಬಂದಿರತಕ್ಕಂಥದ್ದು. ಜೊತೆಗೆ ಮೊನ್ನೆ ಏನು ಕುರಾನ್ ಸುಟ್ಟಂಥ ಸಂದರ್ಭದಲ್ಲಿ ಕೂಡ ಆ ಗ್ರಾಮದಲ್ಲಿರ್ತಕ್ಕಂಥ ಮುಸ್ಲಿಂ ಸಮುದಾಯ ಕೂಡ ಇದೇ ವಿಚಾರವನ್ನು ಒತ್ತಿ ಹೇಳಿದರು. ಈದ್ಗಾ ಪ್ರಕರಣ ಆದಂಥ ಸಂದರ್ಭದಲ್ಲಿ ಕೂಡ ಆರೋಪಿ ಇನ್ನೂ ಅರೆಸ್ಟ್ ಮಾಡಿಲ್ಲ ಅನ್ನೋದು ಆಕ್ರೋಶ ಕೂಡ ಹೊರಹಾಕಿದ್ರು. ಜೊತೆಗೆ ಈಗ ಕುರಾನ್ ಸುಟ್ಟಂಥ ಕಿಡಿಗೇಡಿಗೆ ದುಷ್ಕರ್ಮಿಗಳು ಯಾರು ಅವರನ್ನು ಕೂಡ ಈಗ ಏನು ಬಂಧಿಸಬೇಕು ಅನ್ನೋಂಥ ಒಂದು ಏನು ಒತ್ತಾಯವನ್ನು ಕೂಡ ಮಾಡಿದರು. ಅದೇ ರೀತಿ ಇನ್ನೂವರೆಗೆ ಆರೋಪಿ ಬಂಧನ ಆಗಿಲ್ಲ. ಆದರೂ ಕೂಡ ಇವತ್ತು ಏನು ಮುಸ್ಲಿಂ ಸಮುದಾಯದಿಂದ ಒಂದು ಬೃಹತ್ ಪ್ರತಿಭಟನೆ ಕರೆ ಕೊಟ್ಟಿರ್ತಕ್ಕಂಥದ್ದು. ಮಧ್ಯಾಹ್ನ 3 ಗಂಟೆಗೆ ಬೆಳಗಾವಿ ಚೆನ್ನಮ್ಮ ವೃತ್ತದಲ್ಲಿ ಒಂದು ಬೃಹತ್ ಪ್ರತಿಭಟನೆ ನಡೆಯಲಿದೆ. ಬೆಳಗಾವಿ ತಾಲೂಕು ಅಷ್ಟೇ ಅಲ್ಲದೆ ಬೆಳಗಾವಿ ಜಿಲ್ಲೆಯಿಂದ ಬೇರೆ ಬೇರೆ ಭಾಗದಿಂದ ಮುಸ್ಲಿಂ ಸಮುದಾಯ ಜನರಿಗೆ ಬರುವಂತೆ ಒಂದು ಆಹ್ವಾನ ಕೊಟ್ಟಿರ್ತಕ್ಕಂಥದ್ದು. ಜೊತೆಗೆ ಒಂದಿಷ್ಟು ಸಾಮಾಜಿಕ ಜಾಲತಾಣದಲ್ಲಿ ಏನು ಇವತ್ತು ಬೆಳಗಾವಿ ಬಂದ್ ಅನ್ನುವಂಥ ಪೋಸ್ಟ್ಗಳನ್ನು ಹಾಕುವಂಥ ಕೆಲಸಗಳನ್ನು ಕೆಲವೊಂದಿಷ್ಟು ಕಿಡಿಗೇಡಿಗಳು ಮಾಡ್ತಾ ಇದ್ದಾರೆ. ಆದರೆ ಬೆಳಗಾವಿ ಯಾವುದೇ ರೀತಿ ಬಂದಿಲ್ಲ. ಆದರೆ ಶಾಂತಿಯುತವಾಗಿ ಪ್ರತಿಭಟನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತೀವಿ, ಹೊರತಾಗಿ ಬೆಳಗಾವಿ ಬಂದಿಗೆ ಅವಕಾಶ ಕೊಡೋದಿಲ್ಲ ಅನ್ನೋಂಥ ಮಾತನ್ನು ಪ್ರಮುಖವಾಗಿ ಪೊಲೀಸ್ ಕಮಿಷನರ್ ಎಡ ಮಾರ್ಟಿನ್ ಒಂದು ಕಡೆ ಹೇಳಿದರೆ, ಮತ್ತೊಂದು ಕಡೆ ಪ್ರತಿಭಟನೆ ಎಲ್ಲರ ಹಕ್ಕು, ಹಾಗಾಗಿ ಶಾಂತಿಯುತವಾಗಿ ನಾವು ಪ್ರತಿಭಟನೆ ಮಾಡ್ತೀವಿ ಅನ್ನುವಂಥ ಮಾತನ್ನು ಶಾಸಕ ಆಸಿಫ್ ಸೇಠ್ ಕೂಡ ಹೇಳಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಏನು ಸಂತಿ ಬಸವಾಡದಲ್ಲಿ ಆದಂಥ 3 ಘಟನೆಗಳೇನಿದ್ದಾವೆ, 3 ಘಟನೆಗಳು ಈಗ ಏನು ಅಲ್ಲಿ ಸ್ಥಳೀಯವಾಗಿ ಒಂದು ಉದ್ವಿಗ್ನದ ವಾತಾವರಣ ಸೃಷ್ಟಿಸುವಂತೆ ಮಾಡಿರ್ತಕ್ಕಂಥದ್ದು. ಕುರಾನ್ ಸುಟ್ಟ ಪ್ರಕರಣದಲ್ಲಿ ಆರೋಪಿಗಳ ಬಂಧನ ಆದ ಬಳಿಕವೇ, ಯಾಕಂದರೆ ಈ ಒಂದು ಆರೋಪಿಗಳು ಬಂಧಿಸೋದಕ್ಕೆ 5 ಪ್ರತ್ಯೇಕ ತಂಡಗಳನ್ನು ಮಾಡಲಾಗಿದೆ. ನೀತಿ ಟೆಕ್ನಿಕಲ್ ಸೆಲ್ ಆಗಿರ್ಬೋದು, ಸ್ಥಳೀಯ ಎವಿಡೆನ್ಸ್ ಕಲೆ ಹಾಕುವಂಥದ್ದಾಗಿರ್ಬೋದು, ಈ ಹಿಂದಿನ ಘಟನಾವಳಿಗಳನ್ನು ಆಧರಿಸಿಯಾಗಿರ್ಬೋದು, ಎಲ್ಲ ರೀತಿಯ ನಿಗಾ ಇಡುವಂಥ ನಿಟ್ಟಿನಲ್ಲಿ ಈಗಾಗಲೇ ಪೊಲೀಸ್ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಯಾರು ನಿಜವಾಗಿ ಒಂದು ಕುರಾನ್ ಸುಟ್ಟಿದ್ದಾರೋ ಆ ಕುರಾನ್ ಸುಟ್ಟಂಥವ್ರನ್ನೇ ಹಿಡಿಬೇಕು ಅನ್ನೋಂಥ ಕಾರಣಕ್ಕಾಗಿ ಒಂದು ಏನು ಆರೋಪಿಗಳ ಬಂಧನ ವಿಳಂಬ ಆಗಿದೆ ಅನ್ನೋಂಥ ಮಾತನ್ನು ಏನು ಪ್ರಮುಖವಾಗಿ ಪೊಲೀಸ್ ಕಮಿಷನರ್ ಹೇಳಿರ್ತಕ್ಕಂಥದ್ದು. ಏನು ಈ ಕುರಾನ್ ಸುಡುವಂಥ ಸಂದರ್ಭದಲ್ಲಿ ಒಂದಿಷ್ಟು CCTVಗಳು ಬಂದಾಗಿರ್ತಕ್ಕಂಥದ್ದು. ಈ ಎಲ್ಲ ಪ್ರಕರಣಗಳನ್ನು ಏನು ಟೆಕ್ನಿಕಲ್ ಎವಿಡೆನ್ಸ್ ಮೂಲಕ ಒಂದು ಅವಲೋಕನ ಮಾಡುವಂಥ ಕೆಲಸವನ್ನು ಪೊಲೀಸರು ಮಾಡ್ತಾ ಇದ್ದಾರೆ. ಪೊಲೀಸ್ ತನಿಖೆ ಬಳಿಕವೇ ಅಸಲಿ ಆರೋಪಿಗಳು ಯಾರು ಅಂತ ಗೊತ್ತಾಗುತ್ತೆ. ಆದರೆ ಇವತ್ತು ಏನಂದರೆ ಆ ಒಂದು ಘಟನೆಯನ್ನು ಖಂಡಿಸಿ ಬೃಹತ್ ಪ್ರತಿಭಟನೆ ನಡೆಯುತ್ತೆ. ಜೊತೆಗೆ ನಿರ್ಲಕ್ಷ್ಯ ತೋರಿಸಿದಂಥ ಅಧಿಕಾರಿ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿ ಒಂದು ಒತ್ತಾಯವನ್ನು ಕೂಡ ಒಂದು ಮುಸ್ಲಿಂ ಸಮುದಾಯದವರು ಇವತ್ತು ಮಾಡಲಿದ್ದಾರೆ. ನೀತಿ. ಫೈನ್, ಥ್ಯಾಂಕ್ ಯು ಶ್ರೀಧರ್ ತಮ್ಮ ಡೀಟೇಲ್ಸ್ಗಾಗಿ.